ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಚಿಕ್ಕಮಗಳೂರು ಬಗ್ಗೆ ಒಂದಿಷ್ಟು ಜಮೀನಿನ ಬಗ್ಗೆ ಲೇಔಟ್ ಆಗಿದೆ, ಅದರ ಬಗ್ಗೆ ಇಲ್ಲಿ ಮಾಹಿತಿನ ಸಂಪೂರ್ಣವಾಗಿ ಕೊಡ್ತೀನಿ. ನೋಡಿ, ಮಾಲಿನಿ ಅಂತ ಹೇಳಿ ಎಚ್ ಅಂತ ಇನ್ಶಿಯಲ್ ಇರುತ್ತೆ. ಇವರು ಗೌಡ್ರು ಕಾಫಿ ತೋಟವನ್ನು ಲೇಔಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತು ಅಡಿ ಬಂದ್ಬಿಟ್ಟು ಇಲ್ಲಿ ಚದಡಿ 4,000 ಇದೆ, ಅದಕ್ಕಿಂತ ಕಮ್ಮಿ ಕೊಡಲ್ಲ ಇವರು. ಮತ್ತು ಪಕ್ಕ ಗೌಡ್ರು ನಾವು ಮಟನ್ ಜಾಸ್ತಿ ತಿನ್ನೋದ್ರಿಂದ ಒಂದು ವಾರಕ್ಕೆ ಒಂದು ಬಾರಿ ಆದರೂ ಸರಿ ಇವ್ರು ಗಂಡ ತಂದು ಕೊಡ್ತಾರೆ, ಹಾಗಾಗಿ ಖಾರವಾಗಿ ಬಿಡಿಸ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅಭ್ಯಾಸಗಳ ಬಗ್ಗೆ ಇವ್ರದ್ದೇನಪ್ಪ ಅಂದರೆ ಅಭ್ಯಾಸಗಳು ಕಾಫಿ ಟೀ ಜಾಸ್ತಿ, ಅದರಲ್ಲೂ ಬಿಸಿ ಬಿಸಿ ಇರಬೇಕು. ಏಕೆಂದರೆ ಚಳಿ ಸಖತ್ತಿರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಇವರು ಬಿಸಿ ಬಿಸಿಯಾಗಿ ಕುಡಿತಾರೆ. ವಯಸ್ಸು ಬಂದ್ಬಿಟ್ಟು 50ರ ಆಸುಪಾಸು, ಆದರೂ ಆಂಟಿ ಅಂತ ಕರೆಯಲ್ವಂತೆ. ಯಾಕೆಂದರೆ ಜಿಮ್ಗೆ ಹೋಗಿ ಆ ರೀತಿಯಾಗಿ ಒಳ್ಳೆ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಇನ್ನು ಇವ್ರ ತಾತಂದು ಸ್ನೇಹಿತರೆ, ತಾತ ಮಾಡಿರ್ತಕ್ಕಂಥ ಆಸ್ತಿ ನೋಡಿ. ವ್ಯವಸ್ಥೆ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಚರಂಡಿ ವ್ಯವಸ್ಥೆ ಆಲ್ರೆಡಿ ಆಗಿದೆ, ಇನ್ನೂ ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಕೂಡ ಗಲೀಜಿಲ್ಲದೆ ಸಂಪೂರ್ಣವಾಗಿ ಸಿದ್ಧತೆ ಆಗುತ್ತೆ ಈ ಒಂದು ಲೇಔಟು. 80 ಎಕರೆಯಲ್ಲಿ 12 ಎಕರೆ ಮಾತ್ರ ಎ ಖಾತ ಆಗಿರುತ್ತೆ. ಇನ್ನು ಬಾಕಿ ಎಲ್ಲ ಬಿ ಖಾತ ಜಮೀನು, ಅದೆಲ್ಲ ರೆಡಿ ಮಾಡ್ಸೋಕ್ಕೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ, ಆದರೆ ಅದು ಅಸಾಧ್ಯ. ಮೇನ್ ರೋಡಿಂದ ಸುಮಾರು 400 ಅಡಿ ದೂರ ಇದೆ ಸೈಟ್ಗಳು. ಹಾಗೆ ಗಾಡಿಗಳನ್ನು ನಿಲ್ಲಿಸೋಕ್ಕೆ ದೊಡ್ಡ ಮರವೇ ಇದೆ, ನೆರಳು ಕೊಡೋಕೆ. ಅಂದರೆ ಆ ಒಂದು ಲೇಔಟಲ್ಲಿ ತುಂಬ ದೊಡ್ಡದಾಗಿ ಒಂದು ಮರ ಇದೆ, ಆ ಒಂದು ಮರನ ಹಾಗೆ ಬಿಟ್ಟಿದ್ದಾರೆ. ಯಾಕೆಂದರೆ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗಿಗೆ ಅಂತ ಅಂದ್ಬಿಟ್ಟು ನೆರಳು ಕೊಡಲಿ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಬಿಟ್ಟಿದ್ದಾರೆ. ಇನ್ನು ನೋಡಿ, ಇಲ್ಲಿ 80 ಎಕರೆ ಲೇಔಟ್ ಬಗ್ಗೆ ಇಲ್ಲಿ ವಿವರವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಮೇನ್ ರೋಡ್ಗಳು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು, ಪಾರ್ಕು, ಜಿಮ್ಮು, ಟೆಂಪಲ್ಸ್ ಎಲ್ಲ ಇದೆ ನೋಡಿ. ಮೊದಲ 2 ಎಕರೆಯಲ್ಲಿ ಜಮೀನಿನಲ್ಲಿ ನೀರಿನ ಮಟ್ಟ ಇರಬಹುದು, ಬೇಕು ಅಂದರೆ ಬೋರ್ವೆಲ್ ವ್ಯವಸ್ಥೆ ಕಲ್ಪಿಸೋಣ. 4 ಎಕರೆ ಜಿಮ್, ಪಾರ್ಕ್ ವ್ಯವಸ್ಥೆ ಇರುತ್ತೆ. ಅಷ್ಟೊಂದು ಜಾಗದಲ್ಲಿ ಅಂದರೆ ಯಾವ ಲೇಔಟಲ್ಲೂ ಸಹ ಅಷ್ಟೊಂದು ಸೌಲಭ್ಯ ನೋಡಿಲ್ಲ ಅಂತ ಅನ್ನಿಸ್ಬೇಕು. ಆ ಒಂದು ರೀತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಇದ್ದಾರೆ ಸ್ನೇಹಿತರೆ. ಓಕೆ, ಇನ್ನು ಎ ಖಾತಾ ಜಮೀನುಗಳು ಕೇಳಿದ್ದಾರೆ ಎಷ್ಟೋ ಜನ, ಆದರೆ ಇನ್ನೂ ಕೊಟ್ಟಿಲ್ವಂತೆ. ಅದೆಲ್ಲ ಕಾರಣ ಏನಕ್ಕಪ್ಪ ಅಂತಂದರೆ ಇನ್ನೂ ಡೆವಲಪ್ಮೆಂಟ್ ಮಾಡಿ ನಂತರ ಕೊಡಬೇಕು ಅಂತ ಇವ್ರ ಮನಸ್ಸಲ್ಲಿದೆ, ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಕೊಟ್ಟಿಲ್ಲ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೇಔಟ್ ಬಗ್ಗೆ ಮಾಹಿತಿ ಇರುತ್ತೆ.